ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಕುಂದಗೋಳ 70ನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ನೀಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ನೀಡಿರ್ತಕ್ಕಂಥ ವಿಶೇಷತೆ, ಭೇಟಿ ನೀಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರಾ. ಭಾರತೀಯ ಜನತಾ ಪಕ್ಷದವರು ಅಬ್ ಕಿ ಬಾರ್ 400 ಪಾರ್ ಮೋದಿ ತೀಸರಿ ಬಾರ್ ಅಂತೇಳಿ ಅನ್ನುವಂಥ ಅಜೆಂಡಾದಂದೆ ಕಾಂಗ್ರೆಸ್ನರ್ ಇಂಡಿಯಾ ಅಲೈನ್ಸ್ ಅಜೆಂಡಾ अब की बार मोदी को हराएंगे इंडिया अलायंस जिताएंगे ಅನ್ನುವಂಥ ಅಜೆಂಡಾದೊಂದಿಗೆ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಯಾವುದೇ ರೀತಿಯಾಗಿ ಅಲ್ಲಿಯ ನೂತನವಾಗಿ ಶಾಸಕರಾಗಿರ್ತಕ್ಕಂಥವರು BS ಯಡಿಯೂರಪ್ಪನವರು 13ರಲ್ಲಿ KJP ಪಕ್ಷ ಕಟ್ಟಿದ್ರು ಹೋಗಲಿಲ್ಲ ಮತ್ತು ಪಕ್ಷ ಚಟುವಟಿಕೆ ಪಕ್ಷ ದ್ರೋಹಿ ಕೆಲಸ ಮಾಡಲಿಲ್ಲ. ಆ ವ್ಯಕ್ತಿ ಮತ್ತಾರೂ ಅಲ್ಲ, ಜನಪ್ರಿಯ ಶಾಸಕರಾಗಿ ಜನರಿಗಾಗಿ ಸಮಯ ಮುಡಿಪಾಗಿಟ್ಟಿರ್ತಕ್ಕಂಥ MR ಪಾಟೀಲ್ ಅವರು 2013ರಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿದರು. ಚಿಕ್ಕನಗೌಡರು KJP ಪಕ್ಷದಿಂದ ಸ್ಪರ್ಧೆ ಮಾಡಿದರು. ಚನ್ನಬಸಪ್ಪ ಶಿವಳ್ಳಿ ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದರು. ಆವಾಗ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆ ಆಯಿತು, KJPಗೆ ಹಿನ್ನಡೆ ಆಯಿತು, ಕಾಂಗ್ರೆಸ್ ಪಕ್ಷ ಆಯ್ಕೆ ಆಯಿತು. ಉಪಚುನಾವಣೆಯಲ್ಲಿ ಕೂಡ 18 ಚುನಾವಣೆಯಲ್ಲಿ ಕೂಡ ಟಿಕೆಟ್ ಕೇಳಿದರು, ಅವಾಗೂ ಕೂಡ ನಿರಾಸೆಗೊಂಡರು MR ಪಾಟೀಲ್ರು. ಉಪಚುನಾವಣೆಯಲ್ಲಿ ಕೇಳಿದರು, ಅವಾಗೂ ಕೂಡ ನಿರಾಸೆ ಆಯಿತು. ಖಡಾಖಂಡಿತವಾಗಿ ನನಗೆ ಕೊಡಲೇಬೇಕು, ನಾನು ಪಕ್ಷ ಬಿಟ್ಟಿಲ್ಲ, ಪಕ್ಷ ದ್ರೋಹಿ ಚಟುವಟಿಕೆ ಮಾಡಲಿಲ್ಲ, ಅವಕಾಶ ಮಾಡಿಕೊಡ್ಬೇಕಂತ ಪಟ್ಟಿಡಿದಂಥ ಸಂದರ್ಭದಲ್ಲಿ 23ರಲ್ಲಿ ಅವಕಾಶ ಪಡೆದುಕೊಂಡರೂ ಕೂಡ 76,105 ಮತಗಳನ್ನು ಪಡೆದುಕೊಂಡ್ರೆ 35,341 ಮತಗಳಿಂದ ಅಂತರದಿಂದ ಕುಸುಮಾವತಿ ಶಿವಳ್ಳಿ ಅವರಿಗೆ ಹಿನ್ನಡೆ ಮಾಡಿಸಿ ಆಯ್ಕೆಯಾಗಿರ್ತಕ್ಕಂಥ ಮತ್ತೆ ಬೇರೆ ಯಾರೂ ಅಲ್ಲ, ಇದೇ MR ಪಾಟೀಲ್ ಅವರು. ತೆಲಂಗಾಣ ಇನ್ಚಾರ್ಜ್ ಆಗಿ ಚುನಾವಣೆ ಅಬ್ಸರ್ವರ್ ಆಗಿ ಹೋಗಿ ಮತ್ತು ಧಾರವಾಡ ಜಿಲ್ಲೆಯ ಸಂಪೂರ್ಣ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುತ್ತಾ, ನವಲಗುಂದ ಅಷ್ಟೇ ಅಲ್ಲ, ನನ್ನ ವಾಸವಾಗಿರುವುದು ಹುಬ್ಬಳ್ಳಿನೂ ಕೂಡ, ಹುಬ್ಬಳ್ಳಿಯಲ್ಲಿ ನನ್ನ ಮನೆ ಇದ್ದರೂ ಕೂಡ ಹುಬ್ಬಳ್ಳಿಯ ಬಗ್ಗೆ ನನ್ನ ಕನಸಿದೆ, ನಮ್ಮ ಪ್ರಮುಖ ಹಿರಿಯ ನಾಯಕರ ಜೊತೆ ನಾನು ಬೆಂಬಲ ವಹಿಸ್ತೀನಿ ಅಂತ ಹೇಳ್ತಾ ಈ ಸಂದರ್ಶನದ ವಿಶೇಷ ಸಂದರ್ಶನೆ ಇದು ಲೋಕಸಭೆ ಚುನಾವಣಾ ಯಾತ್ರಾ. ಬನ್ನಿ ವೀಕ್ಷಕರೇ, MR ಪಾಟೀಲ್ ಸರ್ ಸುಮಾರು ದಿನಗಳಿಂದ ನ್ಯೂಸ್ 43 ಅವಕಾಶ ಸಿಕ್ಕಿದ್ದಲ್ಲ, ಇಂದು ಅವಕಾಶ ಸಿಕ್ಕಿದೆ, ಅವ್ರ ಜೊತೆ ಮಾತನಾಡೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ. ನ್ಯೂಸ್ 43 ಇಂಡಿಯಾಗೆ ಸುಮಾರು ದಿನಗಳಿಂದ ಅವಕಾಶ ನೀಡಿದ್ದಿಲ್ಲ, ಬ್ಯುಸಿ ಇರೋ ಕಾರಣದಿಂದ ಇವತ್ತು ಅವಕಾಶ ಮಾಡಿಕೊಟ್ರಿ. ನಿಮಗೆ ಸದಾಕಾಲ ನಾವು ಚಿರಋಣಿಯಾಗಿರ್ತೀವಿ ಮತ್ತು ಈ ಅವಕಾಶಕ್ಕೆ ಯಾವತ್ತೂ ಮರೆಯೋದಿಲ್ಲ ಸರ್ ನಾವು. ನಮಸ್ಕಾರ ಸರ್. ನಮಸ್ತೆ ಸರ್. ಮೊಟ್ಟ ಮೊದಲನೇದಾಗಿ ನಾನು ಮಾತನಾಡೋದು 2013 ಹಿಂದಗಡೆ ನಾನು ಮಾತನಾಡ್ತೇನೆ. ಆವಾಗ BS ಯಡಿಯೂರಪ್ಪನವರು KJP ಪಕ್ಷ ಕಟ್ಟಿದ್ರು. KJP ಪಕ್ಷ ಕಟ್ಟೋದ್ರಿಂದ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ತಾವೆಲ್ಲ ಚುನಾವಣೆ ಮಾಡಿರಿ. ಆವಾಗೂ ಕೂಡ ತಾವು ಭಾರತೀಯ ಜನತಾ ಪಕ್ಷದಿಂದ ಹಿಂದೆ ಸರಿಲಿಲ್ಲ. ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದು ಮಾಜಿ ಶಾಸಕರಾಗಿರ್ತಕ್ಕಂಥ ಚಿಕ್ಕನಗೌಡರು KJP ಪಕ್ಷದಿಂದ ಸ್ಪರ್ಧೆ ಮಾಡಿದ್ದು, ಆವಾಗ ಶಿವಳ್ಳಿ ಅವರು ಇದ್ದರು ಕೂಡ ನಿಮಗೆ ಚಿಕ್ಕನಗೌಡರಿಂದ ಹಿನ್ನಡೆ ಆಯಿತು. ಅವರು ನಿಮಗೆ ಕೈ ಜೋಡಿಸಿದ್ದಿದ್ರೆ ಆವಾಗ ಅವರು KJPಲಿ ಹೋಗಲಿ ಅಂತೇಳಿ ಭಾರತೀಯ ಜನತಾ ಪಕ್ಷ 13ರಲ್ಲಿ ವಿಜಯಶಾಲಿ ಆಗೋದು. ಆವಾಗೂ ಕೂಡ ತಾವು ಆವಾಗೂ ಕೂಡ ನಿಮಗೆ ನಿರಾಸೆ ಆಯಿತು ಸೋತ್ರದಿಂದ. ಅದು ಜನಸಂಪರ್ಕ ಬಿಡಲಿಲ್ಲ. 18ರಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷದಿಂದ ಚಿಕ್ಕನಗೌಡರು ನಿಂತರು, ಆವಾಗೂ ನಿಮಗೆ ಟಿಕೆಟ್ ಸಿಗಲಿಲ್ಲ. ಉಪಚುನಾವಣೆಯಲ್ಲಿ ಫೈಟ್ ಮಾಡಿದ್ರೆ ಆವಾಗೂ ಸಿಗಲಿಲ್ಲ. ಹೈಕಮಾಂಡ್ ಮೇರೆಗೆ ನೀವು ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿದರೆ ಲಾಸ್ಟ್ ಕೊನೆ ಹಂತದಲ್ಲಿ ಪಟ್ಟ ಹಿಡಿದ್ರಿ, ನನಗೆ ಅವಕಾಶ ಬೇಕೇ ಬೇಕು ಅಂತೇಳಿ. ಆದರೆ ಪಕ್ಷ ಬಿಡಲಿಲ್ಲ. ಏನು ಸರ್ ನಿಮ್ಮ ಇತಿಹಾಸ? ಹೇಗೆ ಇಷ್ಟೆಲ್ಲ ತೊಂದರೆಗಳನ್ನು, ಇಷ್ಟೆಲ್ಲ ನಿರಾಸೆ ಆದರೂ ಕೂಡ ಸ್ಟೇಬಲ್ ಆಗಿ ಹೆಂಗಿದ್ದೀರಿ ನೀವು? ಎಷ್ಟು ಗಟ್ಟಿಮುಟ್ಟಿಯಾಗಿದ್ದೀರಿ ನೀವು ಸರ್? ನೋಡಿರಿ, ನಾನು 2013 ಅಲ್ಲ 2008ರಲ್ಲಿ ಕೂಡ ನಾನು ಟಿಕೆಟ್ ಆಕಾಂಕ್ಷಿ. ಆವಾಗ ಅಲೈನ್ಸ್ ಆಯಿತು, JDS ಮತ್ತು JDU ಸಂಯುಕ್ತ ಜನತಾದಳ ಪಕ್ಷ. ಆವಾಗ ನನ್ನ ಟಿಕೆಟ್ ಫೈನಲ್ ಆಗಿತ್ತು. ಇಲ್ಲಿ ಬರುವಾಗ ಜಾರ್ಜ್ ಫರ್ನಾಂಡಿಸ್ ಅವ್ರು ಬಂದು ಈ ಕ್ಷೇತ್ರ ವಿಂಗಡಣೆ ಒಳಗೆ 25 ಸೀಟ್ ತೊಗೊಂಡಾಗ ಕುಂದಗೋಳನು ಕೂಡ ಅವ್ರು ಬೇಕಂತ ಪಟ್ಟಿಟ್ಟು ತೊಗೊಂಡ್ರು. ಆವಾಗ JDUದ ಬಂತಕ್ಕಿ ಅವರು ನಮ್ಮ BJP ಸಪೋರ್ಟ್ ಮಾಡಿತ್ತು. ಅಂದರೆ ಪಕ್ಷವನ್ನು ನಾನು 2008 ಅಲ್ಲ 2001ರಿಂದ ನಾನು ಪಕ್ಷವನ್ನು ಕಟ್ಕೊತ ಬಂದೇನೆ. ಭಾರತೀಯ ಜನತಾ ಪಕ್ಷ ಅಲ್ಲಿ ಕುಂದಗೋಳದಲ್ಲಿ ಸಂಪೂರ್ಣವಾಗಿ ನಾನು ತಾಲೂಕಾಧ್ಯಕ್ಷ ಆಗಿ, ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಉಪಾಧ್ಯಕ್ಷನಾಗಿ, ಜಿಲ್ಲಾ ಅಧ್ಯಕ್ಷನಾಗಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ ಸತತವಾಗಿ 23 ವರ್ಷಗಳ ಕಾಲ ನಾನು ಪಕ್ಷವನ್ನು ಕಟ್ಟಿದೆ. ಅಲ್ಲಿ ಪ್ರತಿಯೊಂದು ಮನೆಯೂ MR ಪಾಟೀಲ್ ಅನ್ನುವಾಗ ನಾನು ಇಲ್ಲಿ ಏನು ಸೌಲಭ್ಯ ಸಿಗುತ್ತೋ ಪ್ರಹ್ಲಾದ್ ಜೋಶಿ ಸಾಹೇಬರು ನಮ್ಮ ನಾಯಕರು ಇಲ್ಲಿ ಬಂದಂಥ ಏನು ಅನುದಾನ ಇರ್ತೈತಿ, ದೇವಸ್ಥಾನ ಇರ್ಬೋದು, ರಸ್ತೆ ಇರ್ಬೋದು,
ಯಾವುದೇ ಕೆಲಸ ಕಾರ್ಯಗಳಿಗೆ ಅವ್ರ ಪರ್ಸ್ನಲ್ ಏನಾರ ಕೆಲಸ ಬಂದ್ರೆ ಅವ್ರಿಗೆ ಹತ್ತಿರವಾಗಿ ನಡ್ಕೊಂಬಂದವನು. ಹೀಗಾಗಿ ನಾವು ನಮ್ಮ ಪಕ್ಷ ನಾವು ದುಡ್ದೇವಿ, ನಾವು ಇದ್ರೊಳಗೆ ಇರೋರು. ಹೌದು. ನಾವು ಕಟ್ಟಿದ ಮನೆ ನಾವು ಕೆಡುವಂಗಿಲ್ಲ. ನಾವು ಕಟ್ಟಿದ ಮನೆ ನಾವೇ ಇರಬೇಕು. ಅದು ಟಿಕೆಟ್ ಅವಕಾಶ ಸಿಗಲಿ ಬಿಡಲಿ. ಅವಾಗೂ ಕೂಡ ನಮ್ಗೆ ಭಾಳಷ್ಟು 2013 ನೋಡಿ ಕ್ಷೇತ್ರ ವಿಂಗಡಣೆ ಆಯ್ತು. ನಮ್ಮ ಟೈಮ್ ಸರಿ ಇಲ್ಲ. ಇಲ್ಲಿ ಕೊಡ್ಬೇಕಂದ್ರೆ ಕ್ಷೇತ್ರ ವಿಂಗಡಣೆ ಆಯ್ತು. ಅವ್ರ ಊರು ಇದ್ರ ಬರೋದ್ರಿಂದ ಅವ್ರು ಇಲ್ಲಿ ಬಂದರು. ಮತ್ತೆ ಅವ್ರಿಗೆ ಬಿಟ್ಕೊಟ್ವಿ. ಅವಾಗ ನೆಕ್ಸ್ಟ್ ಕ್ಯಾಂಡಿಡೇಟ್ MR ಪಾಟೀಲ್ ಅಂತ ಅನೌನ್ಸ್ ಆಯ್ತು ಮಾಡೋದು ಅಂದರು. ಅವಾಗೂ ಆಯ್ತು ಅದು. ನೆಕ್ಸ್ಟ್ ಕ್ಯಾಂಡಿಡೇಟ್ ಮುಂದೆ MR ಪಾಟೀಲ್ರಿಗೆ ಅಂದರು. ಆಯ್ತು ಅಂದ್ವಿ. 2018 ಮತ್ತೆ ನಡೀತು. ನಮಗೆ ಅವ್ರಿಗೆ ಏನು ರೀ ಮತ್ತು ನಮಗೆ ಅನ್ಯಾಯ ಆಗಕತ್ತೈತಿ, ಹಿಂದೂ ಕೊಟ್ರಿ, ಮತ್ತು BJP ಆದಾಗ ನಮ್ಮನ್ನು ನಿಲ್ಲಿಸಿದ್ರಿ, ಮತ್ತು ನಾವು ಈ ದುಡ್ಡು ಹಾಕಿ ಪಾರ್ಟಿ ಕಟ್ಟಿ ನಾವೆಲ್ಲ ಓಡಾಡಿ ಏನು ಮಾಡೋದು ಅಂತ ನಾವು ಅವ್ರಿಗೆ ಹೇಳಿದೆ. ಅವಾಗೂ ಕೂಡ ಇಲ್ಲಪ್ಪ ಮುಂದಿನ ಸಲ ಮಾಡಿದೆ. ಮತ್ತು ಅಕಾಲಿಕ ಮರಣದಿಂದ ಶಿವಳ್ಳಿ ಅವ್ರದಿಂದ ಬೈ ಎಲೆಕ್ಷನ್ ಬಂತು. ಅವತ್ತು ಕೂಡ ಕೋರ್ ಕಮಿಟಿ ಒಳಗೆ ಡಿಸಿಷನ್ ಆಯ್ತು. ಅವತ್ತು ಅವರೂ ಇದ್ದರು, ಚಿಕ್ಕನಗೌಡರು ಇದ್ದು ಅವರು ಕೂಡ ಒಪ್ಕೊಂಡ್ರು. ನೋಡ್ರಿ, ಗೆಲ್ಲಿ ಸೋಲಿ ದಿಸ್ ಈಸ್ ದ ಲಾಸ್ಟ್. ನಿಮಗೆ 3 ಸಲ ಕೊಟ್ಟೇವೆ ಟಿಕೆಟ್, ಅದ್ರ ಮೇಲೆ ಕೊಡೋಕ್ಕಾಗಲ್ಲ. ಇದು ಉಪಚುನಾವಣೆ. ಹೌದು, ನಿಮಗೆ ಕೊಡೋಕ್ಕಾಗಲ್ಲ. ನೆಕ್ಸ್ಟ್ ಕ್ಯಾಂಡಿಡೇಟ್ MR ಪಾಟೀಲ್, ನೀವು ಗೆಲ್ಲಿ ಸೋಲಿ ಮುಗಿತು ಫೈನಲ್ ಅಂದರು. ಅವಾಗ ಅವರು ಕೂಡ ನಾ ಸೂಚಕ ಹಾಕೇನೆ ಅಂತ ಅಲ್ಲಿ ಹೇಳಿ ಬಂದರು. ನೆಕ್ಸ್ಟ್ MR ಪಾಟೀಲ್ಗೆ ಕೊಡ್ರಿ, ನಾನು ಸೂಚಕ ಹಾಕೇನೆ ಅಂತೇಳಿ. ಈ ರೀತಿಯಾಗಿ ನಡ್ಕೊಂಡು ಬಂತು ರಾಜಕಾರಣ. ಹೀಗಾಗಿ ಆ ಮಾತಿಗೆ ಕಟ್ಟಿಬಿದ್ದು ಎಲ್ಲ ನಾಯಕರು ನಮ್ಮ ಮನೆ ಟಿಕೆಟ್ ಕೊಟ್ಟರು. 23ರಲ್ಲಿ ವಿಜಯಶಾಲಿ ಆದ್ರಿ. ಕ್ಷೇತ್ರದ ಬಗ್ಗೆ ಸಂಪೂರ್ಣವಾಗಿ ಚಿಂತನೆ ಬಗ್ಗೆ, ಸಂಪೂರ್ಣ ಹೋರಾಟ ಬಗ್ಗೆ ಬಂದ್ರಿ. ತಾವು ಶಾಸಕರಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ಇಲ್ಲ, ಕೇಂದ್ರದಲ್ಲಿ ಸರ್ಕಾರ ಇದೆ. ಆ ಕ್ಷೇತ್ರ ಜನತೆಗೆ ಲೋಕಸಭೆ ಚುನಾವಣೆ ಬಗ್ಗೆ 135 ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ, 66 ಸ್ಥಾನ ಭಾರತೀಯ ಜನತಾಗೆ, ಈಗ JDS ಪಕ್ಷಕ್ಕೆ 19 ಸ್ಥಾನ ಇರೋದರಿಂದ ಜನರ ಮನಸ್ಸಿನಲ್ಲಿ ಮತ್ತು ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇರೋದ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳನ್ನು ಆಗಬೇಕಾದ್ರೆ 5 ಗ್ಯಾರಂಟಿಗೆ ಹಣ ಇಲ್ಲ ಅಂತ ಹೇಳೋ, 5 ಗ್ಯಾರಂಟಿಗೆ ಹಣನೇ ಸಾಕಾಗ್ತಾ ಇಲ್ಲ, ನಾವು ನಿಮಗೆಲ್ಲಿ ಕೊಡ್ಬೋದು ಅನ್ನೋಂಥ ರೀತಿ ಬರುವಂಥ ಮಾತಿನ ಭಾವನೆಯಲ್ಲಿ ಜನರಿಗೆ ತಾವು ಯಾವ ರೀತಿ ಮನವೊಲಿಸುವಂಥ ಪ್ರಯತ್ನಗಳನ್ನು ಮಾಡ್ತೀರಾ ಸರ್? ನೋಡಿರಿ, ಸುಮಾರು ವರ್ಷಗಳಿಂದ ನಾವು ಈ ರಾಜ್ಯ ಸರ್ಕಾರವನ್ನು ಮೊದಲಿನ ನಂಬಿ ಏನು ಮಾಡಿಲ್ಲ. ಇಲ್ಲಿ ನಮ್ಮನ್ನು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಸಾಹೇಬರು ನಮ್ಮಲ್ಲಿ ಸ್ಕೂಲ್ ಬಿಲ್ಡಿಂಗ್ ಆಯಿತು, ಅಂಗನವಾಡಿ ಆಯಿತು, ನಂದಗಾರ ಆಯಿತು, ಹೈಲೈಟ್ ಶೌಚಾಲಯ ಆಯಿತು, ಸ್ಮಾರ್ಟ್ ಕ್ಲಾಸ್ ಆಯಿತು, ಡೆಸ್ಕ್ ಕೊಡೋದಾಯ್ತು. ಅದರ ಮೂಲಕ ಸೆಂಟ್ರಲ್ನಿಂದ PMJSYದಾಗ ರಸ್ತೆಗಳನ್ನು ನಿರ್ಮಾಣ ಮಾಡೋದಾಯ್ತು. ಇವನ್ನೆಲ್ಲ ಮಾಡ್ಕೊತ ಬಂದೇವೆ. ಕಳೆದ ಸಲ BJP ಸರ್ಕಾರ ಇದ್ದಾಗ ನಾನಾ ಕುಂತು ಎಲ್ಲವನ್ನು ನಮ್ಮ ಜೋಶಿ ಸಾಹೇಬ್ರ ಏನು ಆಶೀರ್ವಾದದಿಂದ ಅವ್ರನ್ನ ಮುಂದಿಟ್ಕೊಂಡು, ಮತ್ತು ಅಲ್ಲಿ ಬೊಮ್ಮಾಯಿ ಸಾಹೇಬ್ರಿದ್ರು, CC ಪಾಟೀಲರು, ಎಲ್ಲರ ಮನವೊಲಿಸಿ 360 ಕೋಟಿಗಿಂತ ಹೆಚ್ಚು ಹಣವನ್ನು ತೊಗೊಂಬಂದೆ ನಮ್ಮ ತಾಲೂಕಿಗೆ. ನೀವು ಹೋಗಿ ಕುಂದೋದಲ್ಲಿ ನೋಡಿರಿ, ಪ್ರತಿಯೊಂದು ರಸ್ತೆ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಬಹುತೇಕ ಒಂದು 70% ರಸ್ತೆಗಳನ್ನ ಮುಗಿಸ್ಬಿಟ್ಟೇವ್ರಿ. ಆಲ್ಮೋಸ್ಟ್ 70% ಬ್ರಿಡ್ಜ್ ಕಟ್ಸೀವಿ, ಹೊಲಕ್ಕೆ ಹೋಗೋ ರಸ್ತೆ ಮಾಡಿಸೀವಿ. ಇತಿಹಾಸದಾಗ ಯಾರೂ ಮಾಡಿಸಿದ್ದಿಲ್ಲ ಅಂಥವೆಲ್ಲ ಮಾಡಿಸಿದ್ದೇನೆ. ಕುಂದಗೋಳ ಪಟ್ಟಣ ಕೂಡ ಇವತ್ತು ಕುಂದಗೋಳ ತಾಲೂಕನ್ನು ಮಾಡಿಟ್ಟಿದ್ದೇನೆ. ಮತ್ತು ರೈಲ್ವೆ ಓವರ್ ಬ್ರಿಡ್ಜ್ ಮಾಡಿಸೀವಿ. ಈಗ ಮೊನ್ನೆ ಕೂಡ 40 ಕೋಟಿ ರೂಪಾಯಿದು ಗುಡಿಗೇರಿ ಒಳಗೂ ಮಾಡಿಸೀವಿ. ಅದೆಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಸೆಂಟ್ರಲ್ದಿಂದ ಮಾಡಿಸ್ಕೊಟ್ರೆ. PMJSY ರಸ್ತೆ ಮಾಡಿಸಿದ್ದೀವಿ, ಹೊಲಕ್ಕೆ ಹೋಗೋ ರಸ್ತೆ ಮಾಡಿಸಿದ್ದೀವಿ. ಹೊಸದಾಗಿ ಈಗ ಅಲ್ಲಿ ಸ್ಕೂಲ್ ಕಟ್ಟಡ ಮುಗಿದಾವು, ಅವನು ಕೂಡ ಉದ್ಘಾಟನೆ ಬಂದಾವು. ತಾಲೂಕು ನೀವು ಬೇಕಾದಲ್ಲೋ ರೀ ಅಭಿವೃದ್ಧಿ. ನಾವು MLA ಈಗ ಇವರು ಸರ್ಕಾರದಿಂದ ₹1 ಕೊಡಲಿಲ್ಲ ಅಂದರು. ನಾವೆಲ್ಲವನ್ನೂ ಮಾಡ್ಕೊತ ಬಂದೀವಿ. ಜನರ ಹತ್ರ ನಮ್ಮ ಬಗ್ಗೆ ವಿಶ್ವಾಸ ಐತಿ. ಇದ್ದಾಗ ಸರಿಯಾಗಿ ಹೇಳಿ ಮಾಡ್ಯಾನ ಅನ್ನುವಂಥ ವಿಶ್ವಾಸ ಐತಿ. ಹೀಗಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಸರಿ ಸರ್, ಕರ್ನಾಟಕದಲ್ಲಿ 2019ರಲ್ಲಿ ಆವಾಗ JDS ಮತ್ತು ಕಾಂಗ್ರೆಸ್ ಅಲೈನ್ಸ್ ಆಗಿತ್ತು. ಅಲೈನ್ಸ್ ಆಗಿ MP ಚುನಾವಣೆಯಲ್ಲಿ ಅಲೈನ್ಸ್ ಆಗಿ ಹೋರಾಟ ಮಾಡಿತ್ತು. ಈಗ ಅದೇ JDS ಮತ್ತು ಭಾರತೀಯ ಜನತಾ ಪಕ್ಷ ಅಲೈನ್ಸ್ ಆಗ್ತಾ ಇದೆ. ಅಂದಿನ ಸಂದರ್ಭದಲ್ಲಿ ಅಲೈನ್ಸ್ ಆಗಿರ್ತಕ್ಕಂಥ ಕಾಂಗ್ರೆಸ್ಗೆ 1, ಇಂಡಿಪೆಂಡೆಂಟ್ಗೆ 1, JDSಗೆ 1. ಇನ್ನು ಉಳಿದ 25 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಬಾವುಟ ಹಾರಿದೆ. ಈ ಬಾರಿ 28 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ JDS ಮೈತ್ರಿಯಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು ಸರ್? ನಮ್ಮ ಬಹುತೇಕ 28ಕ್ಕೆ 28 ಬರ್ತವೆ. ಯಾಕಂದರೆ ಇದು ದೇಶದ ಭವಿಷ್ಯ. ಇಲ್ಲಿ ಮೋದಿಯವ್ರ ಬಗ್ಗೆ ಹೆಚ್ಚಿನ ವಿಶ್ವಾಸ ಎಲ್ಲರಲ್ಲಿದೆ. ಇವತ್ತು ದೇಶ ಭದ್ರತೆಯಿಂದ ಉಳಿಬೇಕಾದ್ರೆ ನಮಗೆ ಮೋದಿಯವ್ರು ಬೇಕನ್ನೋದಕ್ಕೆ.
JDSದಾಗ ಅಲ್ಲೇನಿರ್ತಿತ್ತು ಆ ಭಾಗದಾಗ ಅವರು ಅಷ್ಟು ಪ್ರಬಲ, ಈ ಭಾಗದಾಗ ನಾವು ಪ್ರಬಲ, ಹಿಂಗಾಗಿ ಹೊಂದಾಣಿಕೆ ಮಾಡಿ ಈಗ ಮಾಡ್ತಾಯಿದ್ದೇವೆ. ಇದು ಯಶಸ್ವಿನೂ ಕೂಡ ಆಕತಿ. ನನಗೆ ಗೊತ್ತಿದ್ದಂಗೆ ಇದು ಒನ್ ಸೈಡೆಡ್ ಇಲೆಕ್ಷನ್ ಆಕತಿ. ಈ ರೀತಿಯಾದಂಥ ಅವ್ರಿಗೆ ಎಷ್ಟೇ ಗ್ಯಾರಂಟಿಗಳನ್ನ ಕೊಡಲಿ ಅವ್ರ ಗ್ಯಾರಂಟಿಗೆ ಬಹುತೇಕ ನನ್ನ ತಿಳುವಳಿಕೆ ಮಟ್ಟಿಗೆ ಲೋಕಸಭಾ ಆದ್ಮೇಲೆ ಬಂದು ಹಾಕೋ. ಈಗ ನೋಡಿರಿ ಮೊನ್ನೆ ಹೆಲ್ತ್ ಈ ಔಟ್ಸೋರ್ಸ್ ತೊಗೊಂಡವ್ರಿಗೆ 6 ತಿಂಗಳ ಪಗಾರ ಕೊಟ್ಟಿಲ್ಲ ಅವರು. ಹೌದು. ಯಾವಾಗಲಿ ಏನು ನಾವು ಬಿತ್ತುತ್ತೀವಿ ಒಳ್ಳೆಯದನ್ನು ಬಿತ್ತಿ ಬೆಳಿಬೇಕನ್ನುವಂಥ ಭಾವನೆ ನಂದು. ಸರಿ ಸರ್, ಹಾಗಾದರೆ ಮೊನ್ನೆ ಅಧಿವೇಶನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಬಗ್ಗೆ ತಾವು ಕೂಡ ಇದ್ದಿರ್ಬೋದು ಅಂತ ಅನ್ಕೊತೇನೆ ನಾನು. 5 ಜನ ರಾಜ್ಯಸಭಾ ಸದಸ್ಯರು ಚುನಾವಣೆ ನಿಂತಿದ್ದರು. ಒಂದು ಘಟಬಂಧನದಿಂದ ಒಬ್ಬರು ನಿಂತಿದ್ದರು, ಒಬ್ಬರು BJP ಪಕ್ಷದಿಂದ ನಿಂತಿದ್ದರು, 3 ಜನ ಕಾಂಗ್ರೆಸ್ ಪಕ್ಷದಿಂದ ನಿಂತಿದ್ದರು. ಕಾಂಗ್ರೆಸ್ ಪಕ್ಷದಲ್ಲಿ ನಾಸೀರ್ ಹುಸೇನ್ ಅವರು ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನು ಕೂಗ್ತಾರೆ. ಈ ಘೋಷಣೆಗೆ ನಮಗೂ ಕೂಡ ಬೇಜಾರಾಗಿದೆ. ಯಾಕಂತೇಳಿದರೆ ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದು ಇಲ್ಲಿಯೇ ಎಲ್ಲ ಒಂದು ಉಪಯೋಗ ತಗೊಂಡು ಇಲ್ಲಿದು ತಿಂದು ಇಲ್ಲುದು ಸತ್ತು ಇಲ್ಲೇ ಮಣ್ಣಿನಲ್ಲಿ ಹೋಗುವವರು ನಾವು, ಇಲ್ಲೇ ಗಾಳಿಯಲ್ಲಿ ಹರಿದಾಡೋರು. ಆ ದೇಶದ ಬಗ್ಗೆ ಯಾಕೆ ಇವ್ರಿಗಿಷ್ಟು ಪ್ರೀತಿ ಸರ್? ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಯಾಕೆಂದರೆ ನಿಮ್ಮ ನಾಯಕರು ಪ್ರತಿಯೊಂದನ್ನು ಪ್ರತಿಭಟನೆ ಮಾಡಿದರು, ಬಾವಿ ಒಳಗಡೆ ಇಳಿದು ಅಧಿವೇಶನದಲ್ಲಿ ಕೂಡ ಅಲ್ಲಿ ಅಧಿವೇಶನವನ್ನು ಇದನ್ನು ಮಾಡಿದ ಸಂದರ್ಭದಲ್ಲಿ ಯಾಕೆ ಇವರು ಮತ್ತೊಂದು ನೋಡಿದರೆ ಈಗಿನ ಒಬ್ಬರು ಮಿನಿಸ್ಟ್ರು ಹೇಳ್ತಾರೆ, ನಾನು ನಿನ್ನೆ ಮೊನ್ನೆ ಕೇಳಿದಾಗೆ ಹಾಗೆ ಏನಂತ ಹೇಳ್ತಾರೆ, ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂದಿಲ್ಲ, ನಾಸೀರ್ ಹುಸೇನ್ ಜಿಂದಾಬಾದ್ ಹೇಳಿದ್ದಾರೆ ಅನ್ನೋಂಥ ಹೇಳಿಕೆ ಕೊಡ್ತಾರೆ. ಸಮರ್ಥನೆ ಯಾಕೆ ಕೊಡ್ತಾರೆ ಸರ್ ಇವರು? ಆಮೇಲೆ BK ಹರಿಪ್ರಸಾದ್ ನೋಡಿದರೆ ಭಾರತೀಯ ಜನತಾ ಪಕ್ಷದವರಿಗೆ ಇದು ಇದು ಶತ್ರು ದೇಶ ಇರ್ಬೋದು, ನಮಗೆ ಪಕ್ಕದ ದೇಶ ಅಂತೇಳಿ ಹೇಳ್ತಾರೆ ಇವರು. ನೋಡ್ರಿ, ಅವ್ರವ್ರ ವಿಚಾರ. ಆದ್ರೆ ದೇಶದ ವಿಷಯ ಬಂದಾಗ ಎಲ್ಲರೂ ಕೂಡ ಸರಿಯಾಗಿರಬೇಕು. ಕೆಲವು ಜನ ಮಾಡ್ತಾರೆ, ಎಲ್ಲರನ್ನೂ ದೂಷಿಸೋಕ್ಕಾಗೋದಿಲ್ಲ. ಕೆಲವು ಜನರು ಇಂಥ ಕಿಡಿಗೇಡಿಗಳು ಹುಟ್ಟ್ಯಾರ, ಅವ್ರನ್ನ ಸಮರ್ಥನೆ ಮಾಡಬಾರ್ದು. ಒಂದಿಷ್ಟು ಜನ ನೋಡ್ರಿ, ನಮ್ಮ ಸ್ಪೀಕರ್ ಅವ್ರ ಸಮರ್ಥನೆ ಮಾಡ್ಕೊಳ್ಳಿಲ್ಲ. ಅದೇನರ ಹಂಗಾಗಿದ್ರೆ ಕಟ್ಟುನಿಟ್ಟಾಗಿ ಅವ್ರ ಮೇಲೆ ಶಿಸ್ತು ಕ್ರಮ ಕೈಕೋಬೇಕು. ಅಂದ್ರೆ ಎಲ್ಲರ ಭಾವನೆ ಏನದ ದೇಶಾಭಿಮಾನದ ಬಗ್ಗೆ ಇದೆ. ಕೆಲವು ಜನರು ಇಂಥವ್ರು ಅದಾರ, ಅವ್ರ ಬಗ್ಗೆ ಯಾರೂ ಡಿಫೆಂಡ್ ಮಾಡ್ಕೋಬಾರ್ದು, ನಾನು ಮಾಡ್ಕೋಬಾರ್ದು ಅವರು. ಅಂದ್ರೆ ಆ ಒಂದು ಭಾವನೆ ನಮ್ಮ ಹತ್ರ ಇರಬೇಕು. ದೇಶಾಭಿಮಾನದ ಬಗ್ಗೆ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲಬೇಕು. ಬಾಜು ದೇಶ ಇರಲಿ, ಅವರಿಂದ ನಮ್ಗೆ ಜಾಸ್ತಿ ತೊಂದರೆ ಆಗಿದ್ದೀಗ. ಹೌದು ಹೌದು. ಭಯೋತ್ಪಾದಕರು ಕಳಿಸ್ತಾರೆ, ದಿನ ಬಾಂಬ್ ಹಾರಿಸ್ತಾರೆ, ಏನೇನೋ ಮಾಡ್ತಾರೆ. ಇವತ್ತು ಕಾಶ್ಮೀರ ನೋಡ್ರಿ ಎಷ್ಟು ಆರಾಮದ. ಹೌದು, 370 ಆರ್ಟಿಕಲ್ ಹೊಯ್ ತೊಗೊಂಡು ಅಲ್ಲೆಲ್ಲ ಕಟ್ಬಂದು ಮಾಡಿದ್ರು. ನಾನು ನಿನ್ನೆ ಕೂಡ ಒಬ್ಬರು ಇವ್ರು ಬಂದಿದ್ದರು, ಯಾರು ಆರ್ಮಿ ಮೇಜರ್ ಅವ್ರಿಗೆ ಕೇಳಿದೆ ಏನದ ಅಂತ. ಭಾಳ ಆರಾಮೈತ್ರಿ, ಈಗೆಲ್ಲ ಪ್ರವಾಸಿಗರು ಬರಾಕತ್ತಾರ. ಅವ್ರು ಹೇಳಿದ್ದು ನಿನ್ನೆ ಫ್ಲೈಟ್ನಾಗ ನನ್ನ ಜೋಡಿ ಬಂದ್ರೆ ಮೊನ್ನೆ ಪ್ರವಾಸಿಗರೆಲ್ಲ ಬರಾಕತ್ತಾರ. ಅಂದ್ರೆ ವಾತಾವರಣ ತಿಳಿಯಾಗೈತೆ ಅನ್ನಂಗೆ. ನೋಡ್ರಿ, ಅಲ್ಲಿ ಕೂಡ ಜನರಿಗೆ ಭಾವನೆ ಐತಿ, ನಾವು ಶಾಂತಿಯುತವಾಗಿ ಬದುಕಬೇಕಂತ. ಕೆಲವೊಂದಿಷ್ಟು ಜನ ಬಿಡುವುದಿಲ್ಲ, ಉಪಾಧ್ಯಾಪಕರು ಹುಟ್ಟೇ ಬಿಟ್ರ, ಅವ್ರು ಮಾಡಿ ಎಲ್ಲರನ್ನೂ ಕೆಡಿಸ್ತಾರೆ. ಅವರು ಬೆಳೆ ಬೆಳೆಸ್ಕೊಳ್ಳೋಕ್ಕೋಸ್ಕರ ಇಡೀ ಮನೆಯೇ ಕೆಡಿಸ್ಕೊಂಡ್ಬಿಡೋದು. ಇಡೀ ಮನೆ ಅವ್ರಿಗೆ ಏನಾಗುತ್ತೆ, ಭಯ ಹುಡ್ತೈತಿ. ಅದಕ್ಕೆ ಬೇಕು ಬಿಡಪ್ಪ ನಮ್ಮ ಪ್ರತಿರೋಧ ಮಾಡೋದಂತ ಸುಮ್ಮಿರೋರು 90%, 10% ಇವ್ರು ಅದಾರ ಇಂಥ ಕಿಡಿಗೇಡಿಗಳು. ಈಗ ನೋಡ್ರಿ, ಪ್ರವಾಸಿಗರು ಅಲ್ಲಿ ಹೋದ್ರಂದ್ರೆ ಅವ್ರದ್ದು ಆರ್ಥಿಕವಾಗಿ ಸಬಲತೆ ಆಕತಿ. ಈಗ ನೋಡ್ರಿ, ಎಷ್ಟೋ 1000 ಕೋಟಿ ಮೊನ್ನೆ ಹೋಗಿ ಅಲ್ಲಿ ಹಾಕ್ಯಾರ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಕತಿ. ಅಲ್ಲಿ ಜನರು ನೆಮ್ಮದಿಯಿಂದ ಬದುಕ್ತಾರೆ. ಎಲ್ಲದಕ್ಕಿಂತ ಮುಖ್ಯ ನೆಮ್ಮದಿ ಅದು ಬೇಕು ಮನುಷ್ಯಾಗ. ಈಗ ನಾವು ಇಲ್ಲಿ ಕುಂತೇವೆ, ನೆಮ್ಮದಿಯಿಂದ ಬದುಕಬೇಕು. ಹೌದು, ಯಾರು ಏನಾರ ಮಾಡ್ತಾರೆ ಅನ್ನುವಂಥ ಭಯದೊಳಗೆ ಕುಂತ್ರೆ ಎದಕ್ಕೆ ಬರೋದು? ಅದು ಇದ್ದು ಜೀವನ ಉಪಯೋಗ ಇಲ್ಲ. ಆ ರೀತಿಯಾದಂಥ ಜೀವನ. ಸರಿ ಸರ್, ಈ ಕ್ಷೇತ್ರದ ಪ್ರಭಾವಿ ನಾಯಕ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಮೊನ್ನೆಯಷ್ಟೇ ಜಗದೀಶ್ ಶೆಟ್ಟರು ಟಿಕೆಟ್ ನೀಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಕಡೆ ಹೋದರು. ಮರಳಿ ಮತ್ತು ಹೊಳ್ಳಿ ಘರ ವಾಪಸಿ ಅಂತೇಳಿ ಬಂದರೆ, ಈ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರಿಗಿಂತ ಅವಕಾಶ ನನಗೆ ಬಂದರೆ ನಾನು ಮಾಡ್ತೇನೆ ಅನ್ನುವಂಥ ವಿಚಾರಗಳನ್ನು ಬರ್ತಾ ಇದೆ. ಇದಕ್ಕೆ ನೀವೇನಂತೀರ ಸರ್? ನನಗೇನಂಗೆ ಅನಿಸೋದಿಲ್ಲ ರೀ. ಯಾಕಂದ್ರೆ ಇವರೆಲ್ಲ ಪಕ್ಷವನ್ನು ಕಟ್ಟಿ ಪಕ್ಷ ಬೆಳೆಸಿ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಏನಾದರೂ ಆಗ್ಯಾವ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರಿಂದ ತಾವೆಲ್ಲ ನೋಡ್ತೀರಿ. ಹೌದು, ಸ್ಮಾರ್ಟ್ ಸಿಟಿ ತಂದರು, IIT ತಂದರು, IIIT ತಂದರು, ಏರ್ಪೋರ್ಟ್ ದೊಡ್ಡದು ಮಾಡಿಸಿದ್ರು. ಆಮೇಲೆ ನೀವು ಏಷ್ಯಾದಾಗ ಬಿಗ್ಗೆಸ್ಟ್ ರೈಲ್ವೆ ಸ್ಟೇಷನ್ ಮಾಡಿಸಿದ್ರು. ಅದನ್ನು ಅಷ್ಟೇ ಬಿಟ್ಟರೆ ಗ್ರಾಮೀಣ ಪ್ರದೇಶದ್ದು ಹೇಳ್ತೇನೆ, ಬರೀ ಸಿಟಿ ಅಂತಲ್ಲ. ಇವತ್ತೇನು ಪ್ರಾಮಾಣಿಕವಾಗಿ ಬೆಳೆ ಮಂಜೂರಾಗಕತ್ತದಾರೆ ಪ್ರಹ್ಲಾದ್ ಜೋಶಿ ಅವರಿಂದ. ಮೊನ್ನೆ ನೋಡಿರಿ, ಒಂದಿಷ್ಟು ಬೆಳೆಗಳು ಬಿಟ್ಟೋಗಿದ್ದು ಸೋಯಾಬೀನು ಮತ್ತು ಶೇಂಗಾ. ತಾವ ಕಷ್ಟಪಟ್ಟು ಅದನ್ನು ಬಡದಾಡಿ ಹಣ ಬಿಡುಗಡೆ ಮಾಡಿಸ್ಯಾರ. ಅಂದ್ರೆ ರೈತರ ಪರವಾಗಿರಲಿ ಎಲ್ಲ. ಮತ್ತು ಗ್ರಾಮೀಣ ಮಟ್ಟದಾಗ ನಾನು ನೋಡಿದಂಗೆ ರಸ್ತೆಗಳಿರಲಿ,
ಶಾಲೆಗಳಾಗಲಿ ಬೇಕಾದ್ರೆ ನಮ್ಮ ತಾಲೂಕಿನಾಗ ಈಗ ಒಂದು 2-3 ದಿನದ ಶಾಲೆಗಳು ಉದ್ಘಾಟನೆ ಹಾಕೊಂಡು ನೋಡ್ಬರ್ರಿ. ಇಷ್ಟು ಒಳ್ಳೆಯ ಶಾಲೆಗಳನ್ನ ಕಟ್ಸ್ಯಾರ. ಸ್ಮಾರ್ಟ್ ಕ್ಲಾಸ್ ಆಗಲಿ, ಹೈಟೆಕ್ ಶೌಚಾಲಯ ಆಗಲಿ, ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ನಾವು ಪಟ್ಟಣದೊಳಗಿರುವಂಥ ಯಾವುದೇ ಶಾಲೆಗೆ ಕಡಿಮೆ ಇಲ್ಲ ಅನ್ನುವಂಥದ್ದು ಬಣ್ಣದರ್ಪಣ ಕಾರ್ಯಕ್ರಮ 70 ಕೋಟಿ ರೂಪಾಯಿ ಖರ್ಚು ಮಾಡಿ, ಅದೇನು ಸರ್ಕಾರದ್ದಲ್ಲ, ಅದು CSR ಫಂಡ್ನಾಗಿಂದ ತಂದು ಯಾವುದೋ ಒಂದು ಕಂಪ್ನಿಗೆ ಮಾಡ್ಸಾಕತ್ತಾರೆ. ನೀವು ಅಲ್ಲಿ ಹಳ್ಳಿ ಒಳಗೆ ಹೋಗಿ ಆ ಶಾಲೆಗಳನ್ನು ನೋಡಿರಿ, ಏನಪ್ಪ ಹೊಸ್ದಾಗಿ ಕಟ್ರಿ ನಾನು ಅದು ಇದು ಚಿಂತನೆ ಇದು. ಬರೀ ಟಿಕೆಟ್ ತೊಗೊಳೋದು ಆರಿಸಿ ಬರೋದಕ್ಕಿಂತ ನಾ ಏನು ಮಾಡ್ಯಾನ ಅನ್ನೋದು ಬೇಕು ಜನರಿಗೆ. ಸ್ವಯಂ ಉದ್ಯೋಗ ಮೋದಿಯವರು ಸ್ಕಿಲ್ ಇಂಡಿಯಾ ಮಾಡಿರಲ್ರಿ, ಅದಕ್ಕೆ ಪೂರಕವಾಗಿ 2-3 ವರ್ಷದಿಂದ ನಮ್ಮ ಕುಂದಗೋಳದಲ್ಲಿ ಸ್ವಂತ ಉದ್ಯೋಗ, ಹೆಣ್ಣು ಮಕ್ಕಳು ತಮ್ಮ ಕಾಲ ಮೇಲೆ ನಿಲ್ಬೇಕು ಅನ್ನೋದಕ್ಕೆ ಉಚಿತ ಹೊಲಿಗೆ ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡಿದೆ. ಇದೇನು ರಾಜಕಾರಣದ ದೃಷ್ಟಿ ಅಲ್ಲ. ಎಲ್ಲರೂ ಬರ್ತಾರೆ ಅಲ್ಲಿ, ಕಾಂಗ್ರೆಸ್ನವರೇ ಇಲ್ಲಿ, ದಳದಾರರೇ ಇಲ್ಲಿ, ನಾವು ಯಾವುದೇ ಕಮ್ಯುನಿಟಿಯಲ್ಲಿ ಮತ್ತು ಅಲ್ಲಿ ರಿಸರ್ವೇಷನ್ನು ಹಾಕೀವಿ ಎಲ್ಲ ಕಮ್ಯುನಿಟಿಯರಿಗೆ. ಅದೇನು ಇದು ಪ್ರಫಾರ್ಮ್ ಐತೆ ಹಂಗೆ ಎಲ್ಲ ಕಮ್ಯುನಿಟಿಯವ್ರು ಬಂದು ಅಲ್ಲಿ ಟ್ರೈನಿಂಗ್ ತೊಗೊತಾರೆ. ತಾವು ವಿಸಿಟ್ ಮಾಡಿರಿ. ಸುಮಾರೀಗ 5,000-6,000 ಮಂದಿ ಕುಟುಂಬಕ್ಕೆ ಒಂದೊಂದು ರಾಟಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೈತಿ, ಫ್ರೀ ರಾಟಿ ಕೊಡ್ತೇವೆ. ಮತ್ತು ಇದೇನು ಸುಪೀರಿಯರ್ ರಾಟಿ ಏನು ಎಲೆಕ್ಟ್ರಿಕ್ ರಾಟಿ ಅದನ್ನು ಅದ್ರೊಳಗೆ ಟ್ರೈನಿಂಗ್ ಅವ್ರಿಗೆ ಬೇಕಾದ್ರೆ ಈ ಪ್ರೈವೇಟ್ ಕಂಪ್ನಿಯಾಗ ನೌಕರಿ ಕೊಡಿಸ್ತೀವಿ ಗಾರ್ಮೆಂಟ್ಸ್ ಒಳಗಡೆ. ಈ ರೀತಿಯಾದಂಥ ವ್ಯವಸ್ಥೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಬರೀ ರಾಜಕಾರಣ ಅಲ್ಲ, ಟಿಕೆಟಿನ ಪ್ರಶ್ನೆ ಬಂದೆಲ್ಲಿದೆ. ಇವತ್ತಿನ ದಿನ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸಿ ಜನರಿಗೆ ಉಪಯೋಗ ಮಾಡಬೇಕು. ಅದರ ಮೂಲಕವಾಗಿ ನಾವು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದರ ಆಶೀರ್ವಾದ ನಮ್ಮ ಮ್ಯಾಗ ಇದ್ದ ಇರ್ತೈತಿ. ಬರೀ ಚುನಾವಣೆ ಬಂದಾಗ ನಮ್ಮದು ರಾಜಕಾರಣ ಇರಬಾರ್ದು, ನಿರಂತರ ಜೀವನ ಇರಬೇಕು. ನೀವು ತಾಲೂಕಿನಾಗ ಹೋಗಿ ಕೇಳಿರಿ, ಎಷ್ಟು ರಸ್ತೆ ಮಾಡಿವಿ, ಫ್ಲೈಓವರ್ ಮಾಡಿವಿ, ಎಲ್ಲ ಅವರ ಆಶೀರ್ವಾದ, ಅವ್ರ ಕೊಡುಗೆಯಿಂದ ನಾವು ಕೂಡ ಇವತ್ತು ನೋಡಿರಿ ಇಷ್ಟೆಲ್ಲ ದೊಡ್ಡ ಗಾಳಿ, ಕಾಂಗ್ರೆಸ್ ಗಾಳಿ. ಹೌದು, ಅದರೊಳಗೆ ನಮ್ಮವರು ಒಬ್ಬರು ಡಿಸಿಡೆಂಟ್ ಆಗಿ ಅಂತಾರೆ, ಅದು ಒಂದೇ ಕಮ್ಯುನಿಟಿಯಾರ 35,000 ಮ್ಯಾಗ ಲೀಡ್ ಬರ್ತೇನೆ ಅಂದ್ರೆ ಇದು ಯಾವ ರೀತಿ ಜನರ ಹತ್ರ ಪ್ರಭಾವ ಇರಬೇಕು, ಜನರ ಹತ್ರ ನಾವು ಯಾವ ರೀತಿ ನಡ್ಕೊಂಡಿರ್ಬೇಕು ಅನ್ನೋದು ಇದ್ರ ಮೂಲಕ ಗೊತ್ತಾಗ್ತದೆ. ಸರಿ ಸರ್, ಕಾಂಗ್ರೆಸ್ನವರು 135 ಸ್ಥಾನ ಪಡೆದಾಗಿಂದ ಪದೇ ಪದೇ ನೋಡಿದರೆ 25 ಸೀಟ್ ನಾವು 25ರಿಂದ 25 ಸೀಟ್ ತಗೊಂಡು ನಾವು ಖಚಿತ. 5 ಸೀಟ್ನಲ್ಲಿ ಏನಾದರೂ ಫೈಟ್ ಆದರೆ ಅದು 20 ಸೀಟ್ ನಮಗೆ ಬರೋದು ಖಚಿತ. ಅಬ್ ಕಿ ಬಾರ್ 400 ಪಾರ್ ತೀಸರಿ ಬಾರ್ ಮೋದಿ ಸರ್ಕಾರ ಅನ್ನುವಂಥ ಏನು ಅಜೆಂಡಾ ಕಟ್ಕೊಂಡಿದ್ದಾರೆ ಭಾರತೀಯ ಜನತಾ ಪಕ್ಷದವರು, ಆ ಅಜೆಂಡಾ ಟುಸ್ ಆಗುತ್ತೆ. 3ನೇ ಬಾರಿಗೆ ಇತಿಹಾಸ ಬರೆಯೋದಕ್ಕೆ ಯಾರ ಕೈಲಿನೂ ಅಸಾಧ್ಯ ಇದು. 1947ರಿಂದ 1952ರ ಮೊದಲನೇ ಚುನಾವಣೆಯಿಂದ ಇಲ್ಲಿವರೆಗೆ ಯಾರಿಗೂ ಇತಿಹಾಸ ಬರೆಯೋಕ್ಕೆ 3ನೇ ಬಾರಿಗೆ ಆಗಲಿಲ್ಲ. ನರೇಂದ್ರ ಮೋದಿ ಬರೆಯೋಕ್ಕಾಗೋದಿಲ್ಲ. ಇಂಡಿಯಾ ಅಲೈನ್ಸ್ ಬೆಳೆಸೋದು ಪಕ್ಕ ಅಂತ ಹೇಳ್ತಾರೆ. ಇಲ್ಲಿ ಪ್ರಹ್ಲಾದ್ ಜೋಶಿ ಭಾರತೀಯ ಜನತಾ ಪಕ್ಷದವರು ಹೇಳಿಕೆಗಳನ್ನು ಕೊಡ್ತಾರೆ, ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ, ನಾವು ಅದನ್ನು ಮಾಡಿದ್ದೀವಿ, ಇದನ್ನು ಮಾಡಿದ್ದೀವಿ ಅಂತ ಹೇಳ್ತಾರೆ. ಮಾಡಿರಲಿ, ಆದರೆ ಮುಂದಿನ ಬಾರಿ ಅವ್ರು ಆಯ್ಕೆ ಆಗೋದಿಲ್ಲ, ಅವ್ರಿಗೆ ಸೋಲಿಸೋದು ನಾವು ಪಕ್ಕ ಅಂತೇಳಿ ಹೇಳ್ತಾರೆ. ಏನು ಸರ್ ಈ ರೀತಿ ಹೇಳಿಕೆ ಕೊಡೋದ್ರಿಂದ ನಿಮ್ಮ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗುತ್ತೆ? ಏನು ನಿಮ್ಮ ಪಕ್ಷಕ್ಕೆ ಮೊನ್ನೆ ಕೂಡ ರಾಜ್ಯಸಭಾ ಚುನಾವಣೆಯಲ್ಲಿ ಹೆಬ್ಬಾರವರು ಓಟ್ ಹಾಕಲಿಲ್ಲ, ಎಸ್ ಟಿ ಸೋಮಶೇಖರ್ ಅವರು ಕ್ರಾಸ್ ಓಟ್ ಮಾಡಿದರು. ಅಂದರೆ ಬಾಂಬೆ ಫ್ರೆಂಡ್ಸ್ ಅಂಥೇಳಿ ರೆಬಲ್ ಅಂತೇಳಿ ಹೇಳ್ತಿದ್ರು ಮೊದಲವರಿಗೆ. ಈಗ ಕಾಂಗ್ರೆಸ್ ಬಿಟ್ಟು ಭಾರತೀಯ ಜನತಾ ಪಕ್ಷ ಬಂದಿದ್ದಾರೆ. ಈ ರೀತಿ ಆಗೋದ್ರಿಂದ ನಿಮ್ಮ ಪಕ್ಷದಲ್ಲಿ ಕೆಲವೊಂದಿಷ್ಟು ಶಾಸಕರು ಈ ರೀತಿ ಹಿನ್ನಡೆ ಮಾಡೋದ್ರಿಂದ ನಿಮ್ಮ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗ್ಬೋದು ಸರ್ ಈ ಬಾರಿ? ನಮ್ಮಲ್ಲಿ ಏನು ಡ್ಯಾಮೇಜ್ ಆಗೋದಿಲ್ಲ ರೀ. ನೋಡಿರಿ, ಅಭಿವೃದ್ಧಿ ಮಾಡಿ ನಾವು ಓಟ್ ಕೇಳಬೇಕು. ಹೌದು, ಮೋದಿ ಸೋಲ್ಸೋಕೆ ನಾವು ಮಾಡ್ತೀವಿ ಅನ್ನುವಂಥದ್ದು ಕಾಂಗ್ರೆಸ್ ಧೋರಣೆ, ಅದು ತಪ್ಪು. ಇದಕ್ಕಿಂತ ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಗೆಲ್ಲಲ್ಲ. ಮೋದಿ ಸೋಲಿಸ್ಬೇಕು ಅನ್ನೋದು ಏನು? ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿ ಜನರ ಹತ್ರ ಹೋಗ್ಬೇಕು, ಅದರ ಮೂಲಕವಾಗಿ ಗೆಲ್ಲಬೇಕು. ಅದನ್ನು ಬಿಟ್ಟು ಕಾಸು ಬರೀ ಇವರು ಏನು ಅಭಿವೃದ್ಧಿ ಮಾಡಿದ್ದಾರೆ 70 ವರ್ಷದಾಗ ನಾವು ಏನು ನೋಡಿಲ್ಲ. ಎಷ್ಟು ಹಗರಣ ಮಾಡ್ತಿದ್ರು ಎಲ್ಲ, ಈಗೇನು 1 ಹಗರಣ ಅದಾವ 10 ವರ್ಷದಾಗ ಯಾವುದೂ ಇಲ್ಲ. ಈ ರೀತಿಯಾದಂಥ ವ್ಯವಸ್ಥೆಯನ್ನು ಯಾರ ಆಗಲಿ ಅವರು ಒಳ್ಳೇದು ಮಾಡಿದ್ರೆ ಅವ್ರಿಗೂ ಒಳ್ಳೆಯವರು ಅಂತೀವಿ ನಾವು. ಅದ್ರ ಮಾಡಬೇಕು. ಸುಮ್ಮನೆ ಬುಟಾಟಿಕೆಗೆ ಅದಾಗಂಗಿಲ್ಲ ಇದಾಗಂಗಿಲ್ಲ. ಏನಾಗೈತಿ ಈಗ INDA ಇಂಡಿಯಾ ಅಂತ ಮಾಡ್ತಾರಲ್ಲ, ಇಂಡಿಯಾ ಎಲ್ಲ ಛಿದ್ರ ಆಗಾಕತ್ತೈತಿ. ಯಾರು ಅವ್ರ ಬಗ್ಗೆ ವಿಶ್ವಾಸ ಇಟ್ಕೊಂತಾರೆ? ಏನು ಒಳ್ಳೆ ಕೆಲಸ ಮಾಡ್ರಿ ಅಂತ ಜನರು ಮುಂದೆ ಹೋಗ್ತಾರೆ, ಅದು ಬೇಕು. ಬರೀ ನಮ್ಮನ್ನು ಬೇಕು ಅಂತ ಹೋಗೋದಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಅವ್ರು ಹಿಂದ್ರೂ ಹೋಗ್ತಾರೆ ಜನ. ಒಳ್ಳೆ ಕೆಲಸ ಮಾಡೋದು, ಅದನ್ನು ಬಿಟ್ಟು ಬರೀ ಬೂಟಾಟಿಕೆ ರಾಜಕಾರಣ ಮಾಡೋದು, ಅವ್ರನ್ನ ಬೇಯೋದು ಇವ್ರನ್ನ ಬೇಯೋದು. ಒಳ್ಳೆ ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಹೊಗಳಿ. ರಾಜಕಾರಣ ಬೇರೆ. ಅವ್ರು 20 ಸೀಟು 25 ಸೀಟು ಎಲ್ಲರೂ ಹೇಳ್ತಾರೆ. ಒಬ್ಬ ಪಕ್ಷೇತರ ನಿಂತವನು ಹೇಳ್ತಿರ್ತಾನೆ, ನಾನು ಆರಿಸಿ ಬರ್ತೇನೆ, ನಾವು 200 ಓಟ್ ಬಿದ್ದಿರೋದಲ್ಲ. ಹೌದು.
ಅದು ಇಂಕ ಸತ್ಯನೇ. ಯಾವ ಬೇಕಾದವನಿಲ್ಲಿ ಎಲ್ಲರ ಕಾಂಪಿಟೇಷನ್ನೇ ನಾನು ಆರಿಸಿ ಬರ್ತೇನೆ ಅಂತ ಬರ್ತಿರ್ತಾನೆ. ಈ ರೀತಿಯಾದಂಥ ಹೇಳಿಕೆ ಜನರ ಈಗ ಅವ್ರು ಮೊದಲ ಬರೋದಿಲ್ಲ ಅಂದ್ರೆ ಈಗ ಬರೋದಿಲ್ಲ ಅಂತ ಗೊತ್ತೈತೆ, ಮೊದಲ ಬರೋದಿಲ್ಲ ಅಂದ್ರೆ ಇನ್ನಷ್ಟು ಮಂದಿ ಓಡೋಕಾರ ಅಂತ ಹಂಗೆ ಅದು. ಎಸ್ ಸರ್. ಸರ್ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. 2004ರಿಂದ 2014ರವರೆಗೆ ಯು ಪಿ ಎ ಸರ್ಕಾರ 10 ವರ್ಷ ಆಳಾಯ್ತು ಅನ್ನಿಸ್ತು. 2014ರಿಂದ 2024ರವರೆಗೆ NDA ಸರ್ಕಾರ ಅಂದರೆ ನರೇಂದ್ರ ಮೋದಿಯವ್ರ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ನೀವು ಸುಮಾರು ಒಂದು 30, 35, 40 ವರ್ಷದಿಂದ ರಾಜಕಾರಣದಲ್ಲಿ ಇದ್ದೀರಿ. ಭಾರತೀಯ ಜನತಾ ಪಕ್ಷ ಕಟ್ಟು ಬೆಳೆಸುವಲ್ಲಿ ಮತ್ತು ಕುಂದುವದಲ್ಲಿ ಬಲಿಷ್ಠವಾಗಿ ಯಾರಾದರೂ ಅದು ಪಕ್ಷ ಕಟ್ಟಿದ್ದರೆ, ನಾನು ಕೇಳಿದ ಪ್ರಕಾರ ನಿಮ್ಮ ಹೊಗಳಿಕೆಗಲ್ಲ, ಆ ಜನರಲ್ಲಿ ಅಲ್ಲಿಯ ಒಂದು ಸರ್ವೆ ಪ್ರಕಾರ ಬಂದಿದ್ದು ಅದು MR ಪಾಟೀಲ್ ಅಂತೇಳಿ ಬಂದಿರತಕ್ಕಂಥ ಒಂದು ಸುದ್ದಿಯಲ್ಲಿ ಈ 10 ವರ್ಷಕ್ಕೂ ಈ 10 ವರ್ಷಕ್ಕೂ ಒಂದು ಪಕ್ಷಾತೀತವಾಗಿ ತಾವು ನೋಡೋದಾದರೆ ಯಾವ ರೀತಿ ನೋಡ್ತೀರಿ? ಯಾರು ಸೂಕ್ತವಾದಂಥ ವ್ಯಕ್ತಿ, ಯಾರು ಸೂಕ್ತವಾದಂಥ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸಿರ್ತಕ್ಕಂಥವ್ರು? ಡಾಲರ್ ವಿಷಯದಲ್ಲಿ ಆಗಿರಲಿ, ಕಚ್ಚಾ ತೈಲ ವಿಷಯದಲ್ಲಿ ಆಗಿರಲಿ, GDP ವಿಷಯದಲ್ಲಿ ಆಗಿರಲಿ, ಮತ್ತು ಡೆವಲಪ್ಮೆಂಟ್ ಮತ್ತು ಮಹಿಳೆಯರಿಗೆ ಸುರಕ್ಷತೆ 370 ಆರ್ಟಿಕಲ್ ಬಗ್ಗೆ ಆಗಿರಲಿ, ಇವೆಲ್ಲ ವಿಷಯಗಳನ್ನು ತಾವು ಮಾತಾಡಿರ್ತಕ್ಕಂಥ ವಿಷಯಗಳನ್ನು ಗಮನ ಹರಿಸಿದರೆ ನಿಮಗೆ ಪಕ್ಷಾತೀತವಾಗಿ ಯಾರು ಪ್ರಧಾನಿ ಸೂಕ್ತವಾಗಿದ್ದರು? ಈಗ ಯಾವ ಪ್ರಧಾನಿ ಮುಂದೆ ಇದೇ ಪ್ರಧಾನಿ ಕಂಟಿನ್ಯೂ ಆದರೆ ಏನು ಆಗಬಲ್ಲೆ? ನೋಡ್ರಿ, ಪಕ್ಷ ಬಲಿಷ್ಠ ಮಾಡಬೇಕು ಅಥವಾ ದೇಶ ಬಲಿಷ್ಠ ಮಾಡಬೇಕು ಅನ್ನೋದು ಎರಡು ಕಡೆ ಇರ್ತದೆ. 2004ರಿಂದ 2014ರವರೆಗೆ ಇವ್ರು ಏನು ಮಾಡಿದಾರೆ? ಎಷ್ಟೊಂದು ಹಗರಣಗಳಾಗ್ಯಾವು. ಯಾಕದು 2G ಇರಲಿ, ಸ್ಪೆಕ್ಟ್ರಮ್, ಆಮೇಲೆ ಇವು ಕೋಲ್ ಹಗರಣ ಇರಲಿ, ಎಲ್ಲವನ್ನು ಮಾಡ್ಕೊತ ಬಂದಾರ. ಆದರೆ ಈ ಅವಧಿ ಒಳಗೆ ಒಂದು ಹಗರಣ ಇಲ್ಲ. GDP ಏರ್ತು. ಹೌದು. ಬೇರೆ ದೇಶಗಳು ಮೊದಲೇ ನಮ್ಮನ್ನು ಅಂಜಿಸ್ತಿದ್ವು. ಚೈನಾ, ಪಾಕಿಸ್ತಾನ ಎಲ್ಲರೂ ಅಂಜಿಸ್ತಿದ್ರು. ಅಮೇರಿಕಾ ಕೂಡ ಮೊದಲಿಗೆ ಮೋದಿಗೆ ಅವ್ರನ್ನ ಬರ್ಮಾ ವೀಸಾ ಕೊಟ್ಟಿದ್ದಿಲ್ಲ. ಈಗ ಅವ್ರು ರೆಡ್ ಕಾರ್ಪೆಟ್ ಹಾಕಿ ಕರೀತಾರೆ. ತೈಲ ಮೊನ್ನೆ ನೋಡ್ರಿ, ಅವರು ಅಲ್ಲಿ ಖರೀದಿ ಮಾಡೋದು ನಮ್ಗೆ ಎಲ್ಲಿ ಸರಿ ಅದ, ನಮ್ಮ ಆರ್ಥಿಕ ಸಬಲತೆ ಉಳಿತೈತೆ ಅಲ್ಲೇ ಮಾಡ್ತೇನೆ ಅಂದ್ರೆ ಇದು ಗಟ್ಟಿತನ. ಮೊನ್ನೆ ಎಲ್ಲ ಉಕ್ರೇನ್ದಾಗ ಇದಾಯ್ತು, ಸುರಕ್ಷಿತವಾಗಿ ಜನರು ಕರ್ಕೊಂಬಂದ್ರು. ಯಾವನ ಹತ್ರ ಇದ್ದೇರೆ ವಿಶ್ವದಾಗ ನಂಬರ್ 1 ಈಗಿರೋರ ಮೋದಿ. ವಿಶ್ವದಾಗ ನಮ್ಮ ಭಾರತೀಯರ ಸಂರಕ್ಷಣೆ ಮಾಡಿದವ ಎಲ್ಲರನ್ನು, ಮತ್ತು ಎಲ್ಲ ಕಮ್ಯುನಿಟಿ ಇರ್ತಾರೆ ಅದ್ರಾಗ, ಎಲ್ಲ ಜಾತಿಗಳು, ಅವೇನು ಒಂದೇ ಜಾತಿಗಂತಲ್ಲ, ಎಲ್ಲರನ್ನು ಕರ್ಕೊಂಬಂದ. ಹೌದು. ಯಾರು ಉಳ್ದವ್ರಿಗೆ ಯಾಕೆ ಸಾಧ್ಯ ಆಗಲಿಲ್ಲ? ಉಳಿದ ದೇಶಗಳಿಗೆ ಹಂಗೆ ದೇಶ ಸುಭದ್ರತೆ ಇರ್ಬೇಕು ರೀ. ಒಳ್ಳೆಯ ಥರನಾಗಿ ನಮ್ಮದು ಡೆವಲಪ್ಮೆಂಟ್ ಆಗಬೇಕು ಅಂದಾಗ ಮಾತ್ರ ಇದು ದೇಶ ಉಳಿತೈತೆ. ಎಲ್ಲರಿಗೂ ಉದ್ಯೋಗ ಕೊಡಬೇಕು, ಸ್ವಯಂ ಉದ್ಯೋಗ ನಿರ್ಮಾಣ ಮಾಡಬೇಕು. GDP ನೋಡಿದರೆ ನೀವು ಎಲ್ಲಿಂದ ಎಲ್ಲಿ ತನಕ ಬರಾಕತ್ತೈತಿ. ಈಗ ದೇಶ ನಂಬರ್ 5 ಬಂದೈತಿ ಈಗ. ಹೌದು. ವಿಶ್ವದೊಳಗೆ 11 ಇದ್ದದ 5ನೇದು. ಹಿಂಗೆ ಒಳ್ಳೆಯದು ಯಾರು ಮಾಡ್ತಾರೋ ಅವ್ರಿಗೆ ಬೆನ್ನು ಹತ್ಬೇಕು ನಾವು. ಸುಮ್ಮ ರಾಜಕಾರಣ ಮಾಡಿ ಓಲೈಕೆ ರಾಜಕಾರಣ ಮಾಡೋದು, ಅದನ್ನು ಮಾಡೋದು, ಇದನ್ನು ಮಾಡೋದು, ಅವ್ರನ್ನೂ ಹಾಳು ಮಾಡ್ತಾರೆ, ತಾವು ಹಾಳಾಕ್ತಾರೆ. ಈ ರೀತಿ ಆದಂಥದ ಎಲ್ಲರನ್ನೂ ಸದೃಢ ಮಾಡಬೇಕು. ಎಲ್ಲರಿಗೂ ಉದ್ಯೋಗ ಸೃಷ್ಟಿಯಾಗೊಂದು ಸ್ಕಿಲ್ ಇಂಡಿಯಾ ಅಂತ ಬಂದೈತಿ. ಯಾರ್ಯಾರಿಗೆ ಕರೆಕ್ಟ್ ಅದ್ರೊಳಗೆ ಅಭಿರುಚಿ ಐತಿ ಅದನ್ನು ಮಾಡಬೇಕು. ಈಗ ನಾವು ಟ್ರೈನಿಂಗ್ ಕೂಡ ಆಗ್ತೀವಿ ಟೇಲರ್ದು. ಎಷ್ಟು ಮಹಿಳೆಯರು ಕೇಳ್ರಿ, ಪಾಪ ಎಷ್ಟು ಹೆಮ್ಮೆಯಿಂದ ಹೇಳ್ತಾರೆ. ಮನ್ಯಾಗ ಅವ್ರು ತಮ್ಮ ಕೆಲಸ ಮುಗಿಸಿ ಮನ್ಯಾಗ ಕುಂತ 400-500 ರೂಪಾಯಿ ದುಡ್ಕೊಂತಾರೆ. ಹೌದು, 200 ರೂಪಾಯಿ ಆದರೂ ದುಡಿತಾರೆ ಅಟ್ಲೀಸ್ಟ್ ಕನಿಷ್ಠ. ತಮ್ಮ ಮನ್ಯಾನ ಕೆಲಸ ಮುಗಿಸಿ ಅದು ಮನ್ಯಾಗ ಫ್ಯಾನಿನ ಕೆಳಗೆ ಕೋಲಾಕ ಕುಂತರು 200 ರೂಪಾಯಿ ಗಳಿಸ್ತಾರೆ. ಈ ರೀತಿಯಾದಂಥ ವ್ಯವಸ್ಥೆ ಬೇಕು ನಮಗೆ. ಸುಮ್ಮನೆ ನಾವು ರಾಜಕಾರಣ ಬಂದಾಗ ರಾಜಕಾರಣ ಮಾಡೋದು, ಅವ್ರನ್ನ ಬೇದಿ ಇವ್ರನ್ನ ಮೇಲೆ ನಾವೇನಿಲ್ಲ, ನಾವು ಒಳ್ಳೆ ಕೆಲಸ ಮಾಡಿ ಹೋಗ್ತೀವಿ, ನಮ್ಗೆ ಊಟ ಹಾಕ್ರಿ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನರೇಂದ್ರ ಮೋದಿಯವರಿಗೆ ಹೋಲಿಸಿದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿರ್ತಕ್ಕಂಥ ಸುಮಾರು ಡೆವಲಪ್ಮೆಂಟ್ ಇದೆ. ಅವರಿಗೆ ಹೆಮ್ಮೆ ನಾನು ಕೂಡ ಪಡ್ತೇನೆ. ಯಾಕೆಂದರೆ ನಾನು ಓಡಾಡಬೇಕಾಗಿರ್ತಕ್ಕಂಥ NH4 ರಸ್ತೆ, ಜಮ್ಮು ಟು ಕನ್ಯಾಕುಮಾರಿ, ಕನ್ಯಾ ಟು ಜಮ್ಮುವರೆಗೆ ಇದ್ದಿರ್ತಕ್ಕಂಥ ರಸ್ತೆ ಮಾಡಿರ್ತಕ್ಕಂಥ NH4 ಅವ್ರದ್ದೇ ಇದರಲ್ಲಿ ಆಗಿದ್ದು. ನರೇಂದ್ರ ಮೋದಿಯವರಿಗೆ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಹೋಲಿಕೆ ಮಾಡಿದರೆ ಯಾರು ಆಡಳಿತದಲ್ಲಿ ಸರಿಯಾದ ರೀತಿಯಿಂದ ಆಡಳಿತ ನೀಡಿರ್ತಕ್ಕಂಥ ಮತ್ತು ಇವರಿಬ್ಬರಿಗೂ ಹೋಲಿಕೆ ಮಾಡಿದರೆ ನಿಮಗೇನು ಅನಿಸುತ್ತೆ? ನೋಡಿರಿ, ಆ ಕಾಲದಾಗ ಅವನು ಮಹಾನ್ ವ್ಯಕ್ತಿ. ಅವಾಗ 18 ಪಕ್ಷಗಳು ಕೂಡಿದವು. ಅವ್ರ ಸಮಸ್ಯೆ ಪಾಪ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ಬೇಕು. ಆದರೂ ಕೂಡ ಇವು NH4 ನಾವೆಲ್ಲ ಇದನ್ನೆಲ್ಲ ನಾವು ನೋಡ್ತೇವೇನೆಲ್ಲೋ, ಫಾರಿನ್ಯಾಗ ನೋಡ್ತಿದ್ವಿ, ಇಲ್ಲಿ ನೋಡ್ತೇವೇನೆಲ್ಲ ಅನ್ನೋಂಥ ಪರಿಸ್ಥಿತಿ ಇತ್ತು. ಅವನ್ನೆಲ್ಲವನ್ನು ಅವ್ರು ಮಾಡಿದರು. ಆವಾಗ ಅವ್ರಿಗೆ 18 ಪಕ್ಷಗಳನ್ನು ಕೂಡಿಸ್ಕೊಂಡು ಹೋಗುವಂಥದ್ದು ಇತ್ತು. ಈಗೇನಾಗಿದೆ, ಅದಕ್ಕಿಂತ ಬಲಾಢ್ಯ ಆಗಿದೆ ಪಕ್ಷ. ಅವಾಗೇನಾಯ್ತು, ಫಸ್ಟ್ ಟೈಮ್ ಬರ್ತಿನ ಅವ್ರಿಗೆ ಆ ಸಮಸ್ಯೆದೊಳಗನ ದಾಟಿಸ್ಕೊಂತ ಬಂದ್ರೆ ದೇಶವನ್ನು. ಅವತ್ತು ನೋಡ್ರಿ, ಫಾರಿನ್ಯಾಗ ಬಂಗಾರ ಇಟ್ಟದ್ದು, ಒತ್ತಿ ಇಟ್ಟದ್ದನ್ನು ತೊಗೊಂಬಂದ್ರು. ಹೌದು, ವಾಜಪೇಯಿ ಅವರು. ಇವೆಲ್ಲ ಇತಿಹಾಸ. ಇವ್ರು ಸುಮ್ಮನೆ ಆಧಾರ ಇಲ್ದಂಗೆ ಮಾತಾಡ್ತಿರ್ತಾರೆ. ಈಗ ಮೋದಿ ಅವರು ಈಗ ನೀವು ಇವನ್ನೆಲ್ಲ ರಸ್ತೆಗಳು ನೋಡಿ ದಿನಕ್ಕೆ 30 ಕಿಲೋಮೀಟ್ರ್ ಮಾಡತ್ತಾರೆ. ಹೌದು.
ಅಂದ್ರೆ ಯಾವುದೇ ಇರಲಿ ಅಭಿವೃದ್ಧಿ ಕೆಲಸ ಮಾಡಬೇಕು. ಸುಮ್ಮನೆ ಅವ್ರನ್ನ ಬೇಯೋದು ಇವ್ರನ್ನ ಬೇಯೋದು. ಅಂದರೆ ರಾಜಕಾರಣ ಅಬ್ದುಲ್ ಕಲಾಂ ಅವ್ರನ್ನ ನಾವು ರಾಷ್ಟ್ರಪತಿ. ಈಗ ಹಿಂದುಳಿದ ವರ್ಗದವ್ರನ್ನ ಬುಡಕಟ್ಟು ಜನಾಂಗದವ್ರು ನಾವು ರಾಷ್ಟ್ರಪತಿ ಮಾಡಿದ್ವಿ. ದ್ರೌಪದಿ ಮುರ್ಮು ಸುಮ್ಮನೆ ಮಾತಾಡ್ತಾರೆ ಇವರು, ಅವ್ರದ್ದು ಇವ್ರದ್ದು ಹೇಳಿ ಯಾರನ್ನೂ ಏನು ಮಾಡೋರಲ್ಲಿ ಇವರು. ನಾವು ಮಾಡಿದ್ದೀವಿ, ಹೆಮ್ಮೆಯಿಂದ ಹೇಳ್ತೀವಿ. ಅಬ್ದುಲ್ ಕಲಾಂ ಅವ್ರು ಮಾಡಿದ್ವಿ. ಅವ್ರು ಎಂಥ ಮಹಾನ್ ಪುರುಷರು, ದೇಶಕ್ಕಾಗಿ ಅವ್ರು ಎಷ್ಟು ಸೇವೆ ಮಾಡಿದ್ದಾರೆ. ಇಂಥವೆಲ್ಲ ಇರಬೇಕು. ರಾಜಕಾರಣ ಮಾಡೋಕ್ಕಲ್ಲ, ಒಳ್ಳೆಯವ್ರನ್ನ ಬೆಳೆಸ್ಬೇಕು, ಒಳ್ಳೆಯವ್ರಿಗೆ ನಾವು ಗೌರವ ಕೊಡಬೇಕು, ಅವ್ರ ಜೊತೆ ಇರಬೇಕು. ಅಂಥವೆಲ್ಲ ಕೆಲಸ ಮಾಡಿದಾಗ ಮಾತ್ರ ಈ ದೇಶ ಉಳಿತೈತಿ. ಸರಿ ಸರ್, ಕೊನೆಯ ಹಂತದಲ್ಲಿ ಎಮ್.ಆರ್. ಪಾಟೀಲ್ ಕುಂದಗೋಳ ವಿಧಾನಸಭಾ 70ನೇ ವಿಧಾನಸಭಾ ಕ್ಷೇತ್ರದಲ್ಲಿ 35,000 ಮತಾಂತರದಿಂದ ಲೀಡ್ ಪಡೆದಿರ್ತಕ್ಕಂಥವ್ರು ಈ ಬಾರಿ MP ಚುನಾವಣೆಗೆ ಪ್ರಹ್ಲಾದ್ ಜೋಶಿಯವರ ಕೈಬಲ ಪಡಿಸೋದಕ್ಕೆ, ಪ್ರಹ್ಲಾದ್ ಜೋಶಿಯವರ ಕೈಬಲ ಜೊತೆಯಲ್ಲಿ ನರೇಂದ್ರ ಮೋದಿಯವರನ್ನ ಗಟ್ಟಿ ಮಾಡಲಿಕ್ಕೆ ಎಷ್ಟು ಅಂತರ ಲೀಡ್ದಿಂದ ಕೊಡ್ಬೋದು ಸರ್ ನಿಮ್ಮ ಕ್ಷೇತ್ರದಲ್ಲಿ? ಸುಮಾರು 50,000 ಮತ ಹೆಚ್ಚು ಅಂತರದಿಂದ ನಾವು ಅಲ್ಲಿ ಲೀಡ್ ಕೊಡ್ತೀವಿ. ಯಾಕಂದ್ರೆ ಅಂದ್ರೆ ಪ್ರಹ್ಲಾದ್ ಜೋಶಿಯವರ ಒಂದು ಬ್ರ್ಯಾಂಡ್, ಈಸ್ ದ ಬ್ರ್ಯಾಂಡ್ ಅಂಬಾಸಡರ್. ಅವಾಗಿರುವಷ್ಟು ಚರಿಷ್ಮಾ ಮತ್ತು ಒಳ್ಳೆತನ ಜನರಿಗೆ ಹತ್ತಿರ ಇರ್ತಾರೆ. ಅವರು ಆಫೀಸ್ಗೆ ಹೋಗ್ರಿ ದಿನ ಸಿಗ್ತಾರೆ, ಇದ್ದಾಗ ಹಳ್ಳಿಗೆ ಬರ್ತಾರೆ. ಭಾಳಷ್ಟು ನನಗೆ ಗೊತ್ತಿದ್ದಂಗೆ ಸಣ್ಣ ಹಳ್ಳಿ ಸಹಿತ ಬರ್ತಾರೆ ಅವರು. ಹೌದು, ನಾನು ಕೂಡ ಗಮನಿಸಿದ್ದೇನೆ. ಒಂದೊಂದು 378 ಓಟ್ ಇದ್ದಲ್ಲಿ 2-3 ಸಲ ಬಂದಾರ ಅವರು. ಅಲ್ಲಿ ಕೂಡ ಅನುದಾನ ಹಾಕ್ತಾರೆ, ಮಾಡ್ತಾರೆ. ಪ್ರಾಮಾಣಿಕ, ನಾನು ನೋಡಿದಂಗೆ ವೆರಿ ಸಿಂಪಲ್ ಆ್ಯಂಡ್ ಪ್ರಾಮಾಣಿಕ ಮನುಷ್ಯ. ಕಾಮನ್ ಮ್ಯಾನ್ ಪೊಲಿಟಿಕಲ್ ಇಸ್ ಡೆವಲಪ್ಮೆಂಟ್ ಅವ್ರು ನೋಡಿ ನಾನು ಆದರ್ಶ ಇಟ್ಟು ನಾನು ಕೂಡ ಅವ್ರ ರೀತಿ ಒಳಗೆ ನಾನು ಕೆಲಸ ಮಾಡ್ತೀನಿ ರೀ. ಮತ್ತು ಈ ಸಲ ಇಷ್ಟು ಕಷ್ಟದಾಗೂ ನನಗೆ ಯಾಕೆ ಲೀಡ್ ಕೊಟ್ರೆ ಅಂದ್ರೆ ಒಳ್ಳೆಯಪ್ಪ, ಕೆಲಸ ಮಾಡ್ತಾನೆ, ಸಿಗ್ತಾನೆ, ದಿನ ಹಳ್ಳಿ ತಿರುಗ್ತಾನೆ, ಸಮಸ್ಯೆ ಕೇಳ್ತಾನೆ, ನಾವು ಅವಸರ ಮಾಡಲ್ಲ, ಏನಿಲ್ಲ. 10 ಆಗಲಿ 11 ಆಗಲಿ ರಾತ್ರಿ ಎಲ್ಲ ಕೇಳ್ಕೊಂಡು ಮನೆ ಬರ್ತೇನೆ. ನಾನು ನಿನ್ನೆ ನಿಮ್ಗೆ ಸಂಪರ್ಕ ಮಾಡಿದಾಗೆ ನೀವು ಗ್ರಾಮೀಣ ಭಾಗದಲ್ಲಿ ಇದ್ರಿ. ಗ್ರಾಮೀಣ ಭಾಗದಾಗ ನಿನ್ನೆ 10:30 ಅನ್ನೋದ್ರ ತನಕ ಅಲ್ಲೇ ಅದೇನು ರೀ. ಈಗೂ ನೋಡಿರಿ, ನಿನ್ನೆ ಇಲ್ಲಿ ಬಂದಾಗ ಜಾತ್ರೆ ಇರ್ತೈತಿ, ಎಲ್ಲರನ್ನೂ ಮಾತಾಡ್ಸಿ ಹೋಗ್ತೇನೆ. ಅಲ್ಲಿ ತನಕ ನನಗೊಂದು ಅದನ್ನು ಮುಗಿಸಿ ಯಾರ ಕೆಲಸ ಎಲ್ಲಿ ಆಗ್ಬೇಕು ಹೇಳಬೇಕು, ನಮ್ಮಲ್ಲಿ ಹಾಕೋ MP ಸಾಹೇಬ್ರ ಆಫೀಸ್ನಾಗ ಹಾಕೋ ಎಲ್ಲವನ್ನೂ ಮಾಡಿ ಹೋಗ್ತೇನೆ. ಕೈಗೆ ಸಿಗದಂಗೆ ಹೋಗವಲ್ಲ. ಮತ್ತು ಯಾರು ಬೇಕಾದ್ರೆ ಫೋನ್ ಹಚ್ಚಲಿ, ಫೋನ್ ಎತ್ತೇನೆ, ಇಲ್ಲ ಅವ್ರಿಗೆ ಹೊಳೆ ಫೋನ್ ಮಾಡ್ತೇನೆ. ಹೌದು ನನ್ನ ಚಟ ಅದ. ಈಗಲ್ಲ ಮೊದಲಿನಿಂದ ಅವ್ರದ್ದು ಫೀಡ್ ಇರ್ಲಿಕ್ಕೂ ನಂಬರ್ ಇಲ್ಲಿ ಹಚ್ತೇನೆ, ನನಗೇನು ಸಮಸ್ಯೆ ಇಲ್ಲ. ಈ ರೀತಿಯಾಗಿ ಯಾವ ಬೆಳವಣಿಗೆ ಹಾಕನಲ್ರಿ ಅವ ಜನರ ಮನಸ್ಸಿನಾಗ ಉಳಿತಾನೆ. ಆ ರೀತಿಯಾಗಿ ಬೆಳೆದು ಬಂದವು ನಾನು. ಹಿಂಗಾಗಿ ಜನಸಾಮಾನ್ಯರೊಳಗೆ ಸಾಮಾನ್ಯರು ನಾವು. ನನಗೂ ಈಗಾದರೂ ಅಂತ ನಾವು ಗನ್ಮ್ಯಾನ್ ಇಟ್ಕೊಂಡಿಲ್ಲ, ಏನಿಲ್ಲ. ಎಲ್ಲರೂ ಅಂತಾರೆ ಸಾಮಾನ್ಯರೊಳಗೆ ಸಾಮಾನ್ಯ, ಇವೇನು MLA ಸಾದಾ ಅದಾನಲ್ರಿ ಅಂತಾರೆ. ಹಿಂಗಿದ್ರೆ ಜಾಸ್ತಿ ಊಟ ಹಾಕ್ತಾರೆ ಮತ್ತು ಜನರು ಪ್ರೀತಿ ಮಾಡ್ತಾರೆ. ಹೌದು ಸರ್, ಆ ಮತ ಹಾಕಿರ್ತಕ್ಕಂಥ ಜನರಿಂದ ನಾವು ಹೆದರಿ ಗನ್ಮ್ಯಾನ್ ಇಟ್ಕೊಳ್ಳೋದು ಅವಶ್ಯಕತೆ ಏನಿದೆ? ಜನರ ನಾನು ಸಂರಕ್ಷಣೆ ಮಾಡೋತ್ನಾಗ ಮತ್ತು ಗನ್ಮ್ಯಾನ್ ಭಾಳ ಅದೊಂದು ಇದು ಆಗೈತಿ ಈಗ ಫ್ಯಾಷನ್ಗಿಂತ. ಅದಕ್ಕೇನಾಗತ್ತೆ ರೀ, ಕೆಲವೊಂದಿಷ್ಟು ಉನ್ನತ ಸ್ಥಾನಕ್ಕೆ ಹೋದವ್ರಿಗೆ ಒಂದಿಷ್ಟು ಭಯ ಇರ್ತೈತಿ. ಅದು ನಾನು ಮೊದಲಿಗೆ ಹಿಂಗೆ ಬಂದಿಲ್ಲ, ಸದಾ ಈಗ ನನಗೆ ಭಯ ಇಲ್ಲ. ಈಗಾದರೂ ಜನ ಕೆಲವೊಂದಿಷ್ಟು ಲಾಸ್ಟ್ ಟೈಮ್ ನಾನು ನಿಮ್ಮ ಮನೆಗೆ ಬಂದಾಗ M.R. ಪಾಟೀಲ್ ಶಾಸಕರಲ್ಲಪ್ಪ, ಅವ್ರು ಕಾಮನ್ ಮ್ಯಾನ್ ಅದಾರ ನೋಡಿ ಅವ್ರ ಮನೆ ಅಂತ, ಇದೇ ಗುಡಿ ಹತ್ರ ನನಗೆ ಜನ ಹೇಳಿದರು, ಇದೇ ದೇವಸ್ಥಾನ ಹತ್ರ. ಆ ರೀತಿ ಇದ್ದೀರ. ಥ್ಯಾಂಕ್ ಯು ಸರ್. ಕೊನೆಯದಾಗಿ 8 ವಿಧಾನಸಭಾ ಕ್ಷೇತ್ರ, 8 ವಿಧಾನಸಭಾ ಕ್ಷೇತ್ರದಲ್ಲಿ ಶಿಗ್ಗಾವಿ ಸೇರ್ಪಡೆ ತೊಗೊಂಡ್ರೆ 8 ವಿಧಾನಸಭಾ ಕ್ಷೇತ್ರ, 4 ಕ್ಷೇತ್ರಗಳು ಕಾಂಗ್ರೆಸ್ಗಿದೆ, 4 ಭಾರತೀಯ ಜನತಾ ಪಕ್ಷಕ್ಕಿದೆ. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾದಿಂದ ಲೋಕಸಭೆ ಚುನಾವಣೆ ಯಾತ್ರಾ ಸಂದರ್ಭದಲ್ಲಿ ತಾವು ಕೂಡ ಅವಕಾಶ ಮಾಡಿಕೊಟ್ರಿ. 8 ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಿಗೆ ಮತ್ತು 4 ಹಾಲಿ ಶಾಸಕರಿಗೆ, 4 ಪರಾಭವಗೊಂಡಿರ್ತಕ್ಕಂಥ ಶಾಸಕರುಗಳಿಗೆ ನಮ್ಮ ಮಾಧ್ಯಮ ಮುಖಾಂತರದಿಂದ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್? ಈಗ 4 ಇದ್ದರೂ ಕೂಡ ನಾವು 53,000 ಜಾಸ್ತಿ ಇದ್ದೇವೆ BJP ಇದ್ರೆ. 4 ಮಂದಿ ಗೆದ್ದೇವಿ, 4 ಮಂದಿ ಸೋತೇವೆ ಅಂದ್ರೆ ಅಷ್ಟೊಂದು ಕೂರ್ಸಿದ್ರೆ 53,000 BJPನೇ ಹೆಚ್ಚೈತಿ. ಹೌದು, ಅಂದರೆ ಈ ಭಾಗದ BJP ಪ್ರಭಾವ ಐತೆ ಅಂದಂಗೆ. ನನಗೆ ತಿಳಿದ ಮಟ್ಟಿಗೆ 2.5 ಲಕ್ಷದ ಮೇಲೆ ಈ ಸಲ ಲೀಡ್ ಆಗುತ್ತೆ. ಹೋದ ಸಲ 2 ಲಕ್ಷ ಚಿಲ್ಲರೆ ಆಗೈತಿ. ಈ ಸಲ ಅವ್ರು ಕಾಂಗ್ರೆಸ್ನವ್ರು ಇರೋದ ನಮ್ಮಲ್ಲಿ ಅವ್ರನ್ನು ಎದುರಿಸುವಂಥ ಅಭ್ಯರ್ಥಿಗಳಿಲ್ಲ ಅಂತ ಅವ್ರು ಹೇಳ್ತಾರೆ. ಹಿಂಗಾಗಿ ಎಲ್ಲರ ಪ್ರೀತಿ ಐತಿ. ಮತ್ತು ನಾವು ಇಷ್ಟೆಲ್ಲ ಪ್ರತಿರೋಧ ಗಾಳಿ ಒಳಗನ 53,000 ಲೀಡ್ ಆಗಿದ್ವಿ ಎಲ್ಲರೂ ಕೂಡಿ. ಈ 2.5 ಮ್ಯಾಗ ಹೋಗ್ತೇವೆ ನಾವು, 2,50,000 ಮೇಲೆ ಹೋಗ್ತೇವೆ ಅನ್ನೋ ವಿಶ್ವಾಸ ನನಗೈತಿ. ಮತ್ತು ಜನರ ಪ್ರೀತಿನೂ ಐತಿ. ಅವ್ರ ಬಗ್ಗೆ ಯಾರೂ ನೆಗೆಟಿವ್ ಮಾತಾಡಲ್ಲ. ಒಳ್ಳೆಯಪ್ಪ, ಪ್ರಾಮಾಣಿಕ ಮತ್ತು ಕೆಲಸ ಮಾಡ್ತಾನೆ. ಇಷ್ಟ ಬೇಕು ರಾಜಕಾರಣಕ್ಕೆ. ಎಲ್ಲದಕ್ಕಿಂತ ರಾಜಕಾರಣದಾಗ ಜನರ ಮನಸ್ಸು ಏನೈತಿ ಅದ ಫೈನಲ್. ಎಸ್, ಥ್ಯಾಂಕ್ ಯು ಸರ್. ನಮಸ್ತೆ, ಧನ್ಯವಾದ. ಜೈ ಹಿಂದ್. ಎಷ್ಟೊತ್ತುವರೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ವೀಕ್ಷಕರೇ, ಗಮನಿಸೋದಲ್ಲ, ಇಷ್ಟೊತ್ತು ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಕಾಮನ್ ಮ್ಯಾನ್ ಶಾಸಕ M.R. ಪಾಟೀಲ್, ಜನರ ಸೇವೆಯೇ ನನ್ನ
ಕೆಲಸ ನಾನು ಆಯ್ಕೆಯಾಗಿ ಬಂದಿದ್ದೀನಿ ಅಂದರೆ ಅದು ಮತದಾರರ ಆಶೀರ್ವಾದದ ಮೇರೆಗೆ ಮತ್ತು ಮತದಾರರ ಸೇವಕ ನಾನು, ಸೇವೆ ಮಾಡುವೇ ನನ್ನ ಕಾಯಕ. ಮತ್ತು ಲೋಕಸಭೆ ಚುನಾವಣೆಯಲ್ಲಿ ನಾವು ಯಾವುದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟು ದೇಶ ರಕ್ಷಣೆ ಬಗ್ಗೆ ಹೇಳಿಕೆಗಳನ್ನು ಕೊಡದಂತೆ ನಾವು ಚುನಾವಣೆ ಮಾಡ್ತೀವಿ. ನಾವು ಚುನಾವಣೆ ಕೇಳುವುದು ಒಂದೇ, ದೇಶ ಬಲಿಷ್ಠವಾಗಿರಬೇಕು, ದೇಶ ಆರ್ಥಿಕ ಪರಿಸ್ಥಿತಿಯಲ್ಲಿ ಮುಂದೆ ಹೋಗಬೇಕು ಮತ್ತು GDPಯಲ್ಲಿ ಮತ್ತು ಕಚ್ಚಾ ತೈಲ ಬೆಲೆಯಲ್ಲಿ ಮತ್ತು HP ಗ್ಯಾಸ್ ಲೆವೆಲ್ವರೆಗೆ ನಮ್ಮ ದೇಶ ಜನರಿಗೆ ಸಂಪೂರ್ಣವಾಗಿ ಸಿಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು ಅನ್ನುವ ರೀತಿ ಭಾವನೆಯಲ್ಲಿ ನಾವು ಮತ ಕೇಳ್ತೀವಿ. ಸುಮಾರು ಜನ 135 ಶಾಸಕರು ತಗೊಂಡು 5 ಗ್ಯಾರಂಟಿದೊಂದಿಗೆ ಆ ರೀತಿ ನಮ್ಮ ಗ್ಯಾರಂಟಿಗಳನ್ನು ಇಲ್ಲ, ಇದ್ದ ಗ್ಯಾರಂಟಿನೇ ಮೋದಿ ಹೆಸರು, ಮೋದಿ ಗ್ಯಾರಂಟಿ, ಅದು ಅವರಿಂದ ಸಾಧ್ಯ ಮಾತ್ರ ನೀಗಿಸಲಿಕ್ಕೆ. ಇದಷ್ಟು ಮಾಹಿತಿ ನೀಡಿರ್ತಕ್ಕಂಥ MR ಪಾಟೀಲ್ ಅವರು ರಾಜ್ಯದಲ್ಲಿ 28 ಸ್ಥಾನದಲ್ಲಿ 28 ಸ್ಥಾನ ಪಡೆಯೋದು ನರೇಂದ್ರ ಮೋದಿ ಸರ್ಕಾರ, NDA ಅಲೈನ್ಸ್. JDS ಆ ಭಾಗದಲ್ಲಿ ಪ್ರಭಾವ ಇರ್ಬೋದು, ಅವರು ಯಾವ ಭಾಗದಲ್ಲಿ ಪ್ರಭಾವ ಇದೆ ಆ ಭಾಗದಲ್ಲಿ ಅವರಿಗೆ ನಾವು ಬೆಂಬಲ ಕೊಡ್ತೀವಿ. ಯಾವ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಭಾವ ಇದೆ ಆ ಭಾಗದಲ್ಲಿ ಸಂಪೂರ್ಣವಾಗಿ ನಾವು ಸ್ಪರ್ಧೆ ಮಾಡ್ತೀವಿ. ಒಂದು ಸ್ಥಾನ ಏನು ಬಿಟ್ಟು ಕೊಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ, ಆಯ್ಕೆಯಾಗಿದ್ದಾರೆ ರಾಮನಗರದಿಂದ, ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ, ಅದು ಈ ಬಾರಿ ಕಸ್ಕೊಳ್ಳೋದು ನಿಶ್ಚಿತ. ನರೇಂದ್ರ ಮೋದಿ ಅಬ್ ಕಿ ಬಾರ್ 400 ಪಾರ್, ತೀಸರಿ ಬಾರ್ ಮೋದಿ ಸರ್ಕಾರ ಅನ್ನುವಂಥ ಅಜೆಂಡಾದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ ಆಫ್ 43 ಇಂಡಿಯಾ. ಜೈ ಹಿಂದ್.